ಜಿಲ್ಲಾಡಳಿತ, ನಗರಾಭಿವೃದ್ಧಿ ಇಲಾಖೆ, ಮಹಾನಗರ ಪಾಲಿಕೆ, ಬೀದರ್ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಆವರಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಹಾಗೂ ಉಪಹಾರ ಸೇವಿಸಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಮಾತನಾಡಿದರು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಈ ಇಂದಿರಾ ಕ್ಯಾಂಟೀನ್ ಅನುಕೂಲವಾಗಲಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ಆಶಯದಂತೆ ಹಾಗೂ ಯಾರೂ ಕೂಡ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕೆ ನಗರ ಪ್ರದೇಶದ ಜನರಿಗೆ ಕೈಗೆಟುಕುವ ಅತ್ಯಂತ ಕಡಿಮೆ ದರದಲ್ಲಿ ಆಹಾರ ನೀಡುವ ಉದ್ದೇಶದಿಂದ ಈ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಲಾಗಿದೆ. ಬೀದರ್ ನಗರದ ಓಲ್ಡ್ ಸಿಟಿಯ ಜನರಿಗೆ ಹಾಗೂ ಈ ಆಸ್ಪತ್ರೆಗೆ ಬರುವ ಬಡ ಜನರಿಗೆ, ಬಡ ರೋಗಿಗಳಿಗೆ ಈ ಕ್ಯಾಂಟೀನ್ ಉಪಯುಕ್ತವಾಗಲಿದೆ. ಬೀದರ್ ನಗರದಲ್ಲಿ 3 ಹೊಸ ಇಂದಿರಾ ಕ್ಯಾಂಟೀನ್ ಕೂಡ ಆರಂಭವಾಗಲಿದೆ ಎಂದು ತಿಳಿಸಿದರು. ನಗರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕೈಗೊಳ್ಳಲಾಗುವುದು. ರಸ್ತೆ ಮತ್ತು ಡ್ರೈನ್ಗಾಗಿ ಈಗಾಗಲೇ 100 ಕೋಟಿ ಹಾಗೂ 50 ಕೋಟಿ ವಿಶೇಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ನಗರೋತ್ಥಾನ ಯೋಜನೆಯಡಿ 50 ಕೋಟಿಯಲ್ಲಿ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಬಿ ಖಾತಾದ ಉಪಯೋಗ ಜನರು ಪಡೆದುಕೊಳ್ಳಬೇಕು ಎಂದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಶಿವರಾಜ್ ರಾಥೋಡ್ ಸೇರಿದಂತೆ ನಗರಸಭೆ ಸದಸ್ಯರು, ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಇಂದಿರಾ ಕ್ಯಾಂಟೀನ್ ಬೀದರ್ನಲ್ಲಿ ಓಲ್ಡ್ ಹಾಸ್ಪಿಟಲ್ನಲ್ಲಿ ಉದ್ಘಾಟನೆ ನಾನು, ನನ್ನ ಜೊತೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಅವರು ಇದ್ದಾರೆ, ಮತ್ತು ಜೊತೆಗೆ ಮುನ್ನಾ ಕೌನ್ಸಿಲರ್ ಅವರು ಇದ್ದಾರೆ, ಜೊತೆಗೆ ಇಶ್ಯೂ ಪೈಲ್ವಾನ್ ಕೌನ್ಸಿಲರ್ ಇದ್ದಾರೆ, ಮತ್ತು ನಮ್ಮ ಹದೀರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರು, ಅವರು ತೀರು ಹೋಗಿದ್ದಾರೆ. ಮೊನ್ನೆ ಒಂದು ಸ್ವಲ್ಪ ದಿವಸ ಆಯಿತು, ಅವರು ಮಗ ಬಂದಿದ್ದಾರೆ. ಮತ್ತು ಜೊತೆಗೆ ನಮ್ಮ ಕಮಿಷನರ್ ಅವರು ಜೊತೆಗೆ ಇದ್ದಾರೆ, ಒಳ್ಳೆ ಕಮಿಷನರ್ IAS ಬಂದಿದ್ದಾರೆ. ಸ್ಪೆಷಲಿ ಇದು ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಎಸ್ಪೆಷಲಿ ಬಡವರ ಸಲಹೆ, ಯುವಕರಿಗೆ ಸಲಹೆ, ರೈತರ ಸಲಹೆ, ಮತ್ತು ಯಾರು ಲೇಬರ್ ಇದ್ದಾರೆ, ಆಟೋ ರಿಕ್ಷಾ, ಅವ್ರು ಬಡವರು 5 ರೂಪಾಯಿನಲ್ಲಿ ಒಂದು ಟೀ, ಕಾಫಿ ಸಿಗಲ್ಲ. ಕಾಫಿ ಸಿಗಬೇಕಂದ್ರೆ 25 ರೂಪಾಯಿ ಆಗಿದೆ ಹೊರಗೆ, ಇಲ್ಲಾಂದ್ರೆ ಬೇರೆ ಕಡೆ 100 ರೂಪಾಯಿ ಇದೆ. ಅದು 5 ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ 10 ರೂಪಾಯಿನಲ್ಲಿ ಊಟ, ಮತ್ತು ರಾತ್ರಿ ಡಿನ್ನರ್ ಆಲ್ಸೋ 10 ರೂಪಾಯಿನಲ್ಲಿ ಸಿಗಬೇಕಂತ ಈ ಡ್ರೀಮ್ ಪ್ರಾಜೆಕ್ಟ್ನಲ್ಲಿ ಹೊಸ ಟೋಟಲ್ 170 ಹೊಸ ಇಂದಿರಾ ಕ್ಯಾಂಟೀನ್, ಹಳೇದು 190 ಇತ್ತು, ಹೊಸದು ಮತ್ತು 170 ಉದ್ಘಾಟನೆ ನಾನೇ ಮಾಡಿಸಿದ್ದೀನಿ. ಅದು ಸಲಗೆ ನಾನು ಇಡೀ ಬೀದರ್ ಜನತೆಗೆ ಆಗಲಿ ಮತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗೆ ಆಗಲಿ ಎಲ್ಲರಿಗೆ ನಾನು ತುಂಬ ಧನ್ಯವಾದಗಳು. ಬೀದರ್ನಲ್ಲಿ ಟೋಟಲ್ 10 ಕ್ಯಾಂಟೀನ್ ಶಾಂಕ್ಷನ್ ಡಿಸ್ಟ್ರಿಕ್ನಲ್ಲಿ. ಇದು ಬೀದರ್ ಸಿಟಿನಲ್ಲಿ 6 ಆಲ್ರೆಡಿ ಶಾಂಕ್ಷನ್ ಆಗಿ ವರ್ಕ್ ನಡೀಲತ್ತದೆ. ಇನ್ನೂ ಒಂದು 3-4 ಪ್ರಪೋಸಲ್ ಬಂದಿದೆ, ಅದು ಮೋಸ್ಟ್ಲಿ ಶಾಂಕ್ಷನ್ ಆಗ್ಬೋದು. ಬೀದರ್ನಲ್ಲಿ 3 ಆಗಿದೆ, ಒಂದು ಓಲ್ಡ್ ಸಿಟಿನಲ್ಲಿ, ಒಂದು ಗುಂಪನಲ್ಲಿ, ಒಂದು ನೌಬಾದ್ನಲ್ಲಿ 3 ಶಾಂಕ್ಷನ್ ಆಗಿದೆ. ಬಡವರಿಗೆ ತಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ಬ್ರೇಕ್ಫಾಸ್ಟ್ 5 ರೂಪಾಯಿ ಅಂದರೂ ತಮಗೆ ಅದ್ರ ಬಗ್ಗೆ ಲೆಕ್ಕ ಇಲ್ಲ. ಮತ್ತು ಹಾಸ್ಪಿಟಲ್ನಲ್ಲಿ ಸುಮಾರು ಪೇಷಂಟ್ ಬರ್ತಾರೆ, ಅವ್ರ ಜೊತೆಗೆ ಪೇಷಂಟ್ ಜೊತೆಗೆ ಬರ್ತಾರೆ ಎಲ್ಲರಿಗೆ. ಮತ್ತು ಆಟೋ ರಿಕ್ಷಾ, ಇಲ್ಲಿ ಆಟೋ ರಿಕ್ಷಾ ಇದೆ, ಗಂಜಿದೆ, ಅಟ್ಯಾಚೆ ಓಲ್ಡ್ ಗಂಜಿದೆ, ಲೇಬರ್ಸ್ ತುಂಬ ಇರ್ತಾರೆ. ಅವರೆಲ್ಲರಿಗೆ ತುಂಬ ಇದರಿಂದ ಒಂದು ಊಟ ಸಿಗ್ತದೆ. ಮೈಲೂರು ಕ್ರಾಸ್ ಬಗ್ಗೆ ಗಮನಕ್ಕೆ ಇದೆ, ಆದರೂ ಸ್ವಲ್ಪ ಜನ ಅಲ್ಲಿ ಎಲ್ಲ ದೊಡ್ಡ ಅಂಗಡಿಯವರು ಮತ್ತು ಬೇರೆ ರೀಸನ್ಲಿಂದ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಅದು ಇಮಿಡಿಯೇಟ್ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸಿಬ್ಬಂದಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜನರಿಗೆ ಅನ್ನೋ ಆರೋಪ ಇದೆ. ಸಿಬ್ಬಂದಿಗಳಿಗೆ ಏನು ಹೇಳ್ತೀರಿ ಸರ್? ಕ್ವಾಲಿಟಿ ಮೇಂಟೈನ್ ಆಗಿರ್ಬೋದು. ಮತ್ತು ಇಲ್ಲ, ಊಟ ಸಲಹೆಗೆ ತುಂಬ ಮೇಂಟೈನ್ ಮಾಡಬೇಕಂತ ಹೇಳಿದ್ದೇನೆ. ಇವತ್ತು ಫಸ್ಟ್ ಡೇ ಇದೆ. ಒಂದು ವಾರನಲ್ಲಿ ಸಿಸ್ಟಮೆಟಿಕ್ ಈಗ ಟೈಮ್ ಟೇಬಲ್ ಎಲ್ಲ ಹಾಕಿದ್ದಾರೆ. ಆ ಟೈಮ್ ಟೇಬಲ್ ಪರವಾಗಿ ಸಿಗಬೇಕು. ಅದರ್ವೈಸ್ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ ಕೇಸ್ ನಾವು ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿ ಕೇಸ್ ಬುಕ್ ಮಾಡಿ ನೋಡ್ಕೊಂಬಿಟ್ಟು. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳ್ತಾ ಇರೋದು. ಪಕ್ಕದಲ್ಲೇ ಬಾತ್ರೂಮ್ ಇದೆ, ಮೆಡಿ ವೇಸ್ಟ್ ಇದೆ, ವೇಸ್ಟೇಜ್ ಎಲ್ಲ ಹಾಕ್ತಾ ಇದೆ. ಅದ್ರ ಬಗ್ಗೆ ಅಂದರೆ ಸ್ಮೆಲ್ ಬರ್ತಾ ಇದೆ. ಅದ್ರ ಬಗ್ಗೆ ಈಗ ಕಮಿಷನರ್ ಜೊತೆಗೆ ಇದ್ದಾರೆ, ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಧ್ಯಕ್ಷ ಇದ್ದಾರೆ. ಈಗ ಡಿಸ್ಕಸ್ ಮಾಡಿ ನಾನೇ ನೋಡ್ತೀನಿ ಸ್ವಂತ ಏನಿದೆ ಅಂತ. ಓಕೆ.